ವೆಲ್ಕಮ್ ಟು ವೇಲಾಂಕನಿ ಚರ್ಚ್ ಡೇ 4ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನೀವು ನೋಡ್ತಾ ಇರೋದಿಲ್ಲ ಬಂದ್ಬಿಟ್ಟು ವೇಲಾಂಕನಿ ಚರ್ಚ್ ಅಲ್ಲದೆ ನಾವು ಬಂದ್ಬಿಟ್ಟು ಇವಾಗಿದ್ದೀವಿ. ಸೊ ಇದು ಬಂದ್ಬಿಟ್ಟು ವೇಲಾಂಕನಿ ಚರ್ಚು. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ಆಯಿತು. ಅವಾಗಿಂದ ನಾನು ಸ್ಟೇಗೆ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಟೇ ಬಂದ್ಬಿಟ್ಟು ತುಂಬ ಕಾಸ್ಟ್ ಆಗಿದೆ ಮತ್ತು ಕನ್ವೀನಿಯನ್ಸ್ ಯಾವುದೂ ಇಲ್ಲ, ಲಾಕರ್ ಇಲ್ಲ. ಆ್ಯಕ್ಚುಲಿ ಇಲ್ಲಿ ತುಂಬ ಇದಾಗಿದೆ. ಸೊ ಹಾಗೆ ಇರಿ ತೋರಿಸ್ತೀನಿ. ಒಂದು ಚರ್ಚ್ ಆದರೆ ಒಂದು ತೋರಿಸೋದು. ಇದಕ್ಕೆ ಆದ್ಬಿಟ್ಟು ಒಂದು ತುಂಬ ಹಿಸ್ಟ್ರಿ ಆದರೆ ಇದೆ ಈ ಒಂದು ಚರ್ಚಿಗೆ. ನಮ್ಮ ಸೌತ್ ಇಂಡಿಯಾದಲ್ಲಿ ದೊಡ್ಡ ಚರ್ಚ್ ಅಂತಲೂ ಹೇಳ್ತಾರೆ. ಸೊ ಮೋಸ್ಟ್ಲಿ ಇದನ್ನು ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಒಂದು ಕ್ಲೀನಾಗಿ ಒಂದು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಈ ಒಂದು ಚರ್ಚ್ ಬಗ್ಗೆ ಒಂದು ಹಿಸ್ಟ್ರಿ ನೋಡ್ಕೊಂಡ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಸತಿ ಒಂದು ಸುನಾಮಿ ಆದರೆ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಹಿಸ್ಟ್ರಿ ಬಂದ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಾದ್ರೆ ಹೇಳ್ತೀನಿ. ಯಾಕಂದರೆ ಇವಾಗ ನನಗೆ ತುಂಬ ಕನ್ವೀನಿಯನ್ಸ್ ಟೈಮಲ್ಲಿ ಇವಾಗ ನಾನು ಇಲ್ಲಿಂದ ಪಾಂಡಿಚೇರಿಗೆ ಹೋಗಬೇಕು. ಸೊ ನಾನು ಇವಾಗ ಇದನ್ನು ಕ್ಲೀನಾಗಿ ಇದು ಮಾಡ್ಕೊಂಡ್ಬಿಟ್ಟು ನಿಮಗೆ ಸ್ಟೋರಿ ಬಂದ್ಬಿಟ್ಟು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಾದರೆ ಸ್ಟೋರಿ ಕೊಡೋಕ್ಕೆ ನಿಮಗೆ ಒಂದು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇವಾಗ ನನಗೆ ತುಂಬ ಟೈಮ್ ಆದರೆ ಇಲ್ಲ. ಸೊ ಚರ್ಚ್ ಆದ್ರೆ ತೋರಿಸ್ತೀನಿ ನೋಡಿ ಕ್ಲೀನಾಗಿ ನಿಮಗೆ. ಸೊ ಚರ್ಚ್ ಆದರೆ ಇದು ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಇದ್ರ ಮುಂದ್ಗಡೆ ಹಂಗೆ ನಾವು ಇಲ್ಲಿ ಸ್ಟ್ರೈಟ್ ಹೋದರೆ ನಮ್ಗೆ ಇಲ್ಲೊಂದು ಬೀಚರ್ ಸಿಗುತ್ತೆ ನೋಡಿ. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಒಂದು ಬೀಚರ್ ಸಿಗುತ್ತೆ ನಮಗೆ. ಸೊ ಚರ್ಚ್ ಒಳಗಡೆ ಬಂದ್ಬಿಟ್ಟು ಫೋನ್ ಅಲೋ ಇಲ್ಲ. ಬಟ್ ಅಲ್ಲಿ ನಾವೇನೋ ನಿಮ್ಗೇನು ತೋರಿಸೋಂಗೆ ಏನಿರಲ್ಲ. ಸೊ ಆ್ಯಕ್ಚುಲಿ ಮಾಮೂಲಿ. ಸೊ ಬೇಕಾದ್ರೆ ನೋಡಿ ಒಳಗಡೆ ಯಾವ ಥರ ಇದೆ ಅಂದ್ಬಿಟ್ಟು ನೀವು ಒಳಗಡೆ ಇಲ್ಲಿಂದ ತೋರಿಸ್ತೀನಿ. ಆ್ಯಕ್ಚುಲಿ ಫೋನು ಏನು ಅಲೋ ಇಲ್ಲ ಒಳಗಡೆ. ಸೇಮ್ ದೇವಸ್ಥಾನ ಹೆಂಗಿದ್ರೆ ಇದು ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ಗೆ ತುಂಬ ಪವಿತ್ರವಾದ ಒಂದು ದೇವಾಲಯ. ಸೊ ಇಲ್ಲಿ ಬಂದುಬಿಟ್ಟು ಕ್ರಿಶ್ಚಿಯನ್ಸ್ ಆದರೆ ಇಲ್ಲಿ ಬರ್ಬೋದು ನೋಡಿ. ಮತ್ತು ಇಲ್ಲಿ ಒಂದು ಇನ್ಫಾರ್ಮೇಷನ್ ಆದರೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ನಿಮಗೆ ಕ್ಯಾರಿ ಮಾಡ್ತೀನಿ, ಒಂದು ಸತಿ ತೋರಿಸ್ತೀನಿ. ಹಂಗೆ ಅದನ್ನು ಇನ್ಫಾರ್ಮೇಷನ್ ಆದರೆ ಗ್ಯಾದರ್ ಮಾಡ್ತೀನಿ. ಒಂದು ನಿಮಿಷ ನಾನು ನಿಮಗೆ ಇಲ್ಲಿ ನೋಟಿಸ್ ಮಾಡಿದರೆ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನೀವು ಬೇಕಾದ್ರೆ ಇದನ್ನು ಓದ್ಕೊಂಡ್ರೆ ನಿಮಗೆ ಇದ್ರ ಬಗ್ಗೆ ಒಂದಿಷ್ಟು ಗೊತ್ತಾಗತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಂದ್ಬಿಟ್ಟು ಇದು ಒಂದು ಚರ್ಚ್ ಒಂದು ಹಿಸ್ಟ್ರಿ. ಸ್ನೇಹಿತರೆ, ಆ್ಯಕ್ಚುಲಿ ವೇಲಾಂಕನಿ ಚರ್ಚ್ ಬಂದ್ಬಿಟ್ಟು ತುಂಬ ಲೆಂತ್ ಆದರೆ ಇದೆ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಅಕ್ಕಪಕ್ಕ ತುಂಬ ಚರ್ಚ್ಗಳಾದರೆ ಇದಾವೆ. ಇಲ್ಲಿ ನೋಡಿ 1-2 ಇಲ್ಲ. ಅಲ್ಲಿ ಮುಂದೆ ತೋರಿಸ್ಬೋದು. ಅಲ್ಲಿ ನೋಡಿ ಯೇಸು ಒಂದು ವಿಗ್ರಹ ಇದೆ. ಅಲ್ಲಿ ತುಂಬ ದೊಡ್ಡದಾಗಿದೆ ಅಲ್ಲಿ ಯೇಸು ವಿಗ್ರಹ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಒಂದು ಸಂಗೇರಿ. ಸೊ ಇಲ್ಲಾದರೆ ಅವರು ಒಂದು ಯಾತ್ರೆ ಆದರೆ ಮಾಡ್ತಾರೆ ಕ್ರಿಶ್ಚಿಯನ್ಸ್. ಇಲ್ಲಿ ನೋಡ್ತಾ ಇರೋದು ಕ್ರಿಶ್ಚಿಯನ್ಸ್ ಬಂದ್ಬಿಟ್ಟು ಇಲ್ಲಿ ಮೋಸ್ಟ್ಲಿ ಏನೋ ಪಾದಯಾತ್ರೆ ಏನೋ ಮಾಡ್ತಾರೆ. ಇಲ್ಲಿ ನಡ್ಕೊಂಡು ಹಿಂಗೆ ಹೋಗ್ತಾ ಬರ್ತಾ ಇರ್ತಾರಲ್ಲ. ಸೊ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಚರ್ಚ್ ಬಗ್ಗೆ. ಸೊ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಕ್ಕೆ ನನ್ನ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ಚರ್ಚು ಹಿಸ್ಟ್ರಿ ನಾನು ನಮಗೆ ಹೇಳ್ತೀನಿ ಇವಾಗ. ನನಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋಕ್ಕೆ ಒಂದು ಪ್ರಯತ್ನ ಪಡ್ತೀನಿ ನಾನು. ಸೊ ನೋಡ್ತಾ ಇರ್ಬೋದು ಈ ಒಂದು ಚರ್ಚ್. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ತುಂಬ ಜನ ಅಂದರೆ ತುಂಬ ಜನ. ಇದು ತುಂಬ ಫೇಮಸ್ ಇದು ವೇಲಾಂಕನಿ ಚರ್ಚ್ ಅಂದ್ಬಿಟ್ಟು. ತುಂಬ ದೊಡ್ಡದಾಗಿದೆ. ಒಳಗಡೆ ಒಳಗಡೆ ಹೋಗಿದೆ. ಬಟ್ ಫೋನಲ್ಲೋ ಇಲ್ಲ. ಸೊ ಓಕೆ, ನಾನು ನಿಮಗೆ ಇಲ್ಲಿಂದ ತೋರ್ಸೋಕ್ಕೆ ಒಂದು ಪ್ರಯತ್ನ ಆದರೂ ಪಡ್ತೀನಿ ವೇಲಾಂಕನಿ ಚರ್ಚ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ವೇಲಾಂಕನಿ ಚರ್ಚ್ ಹತ್ರ ಶಾಪಿಂಗ್ ತುಂಬ ಇದ್ದಾವೆ. ಬಟ್ ಇದೆಲ್ಲ ನಂಗೆ ಲೈಕ್ ಆಗೋಲ್ಲ. ಸೊ ನೀವು ತಗೋಬೋದು. ನನಗೆ ಇಲ್ಲೇನು ಶಾಪಿಂಗ್ ಏನು ಅಷ್ಟು ಇಷ್ಟ ಆಗಿಲ್ಲ. ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಪೀಪಲ್ ತುಂಬ ಇಲ್ಲಿ ವರಸ್ಟ್ ಆಗಿದ್ದಾರಪ್ಪ ಜನ ಮಾತ್ರ. ಆ್ಯಕ್ಚುಲಿ ಏನು ಜನ ಇದ್ದಾರೆ ನೀವು ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ತಿರುಪತಿ ಇದ್ದಂಗೆ ಇದ್ದಾರೆ ಆ್ಯಕ್ಚುಲಿ ಜನ ಇಲ್ಲಿ ಬಂದ್ಬಿಟ್ಟು ವೇಲಾಂಕನಿಯಲ್ಲಿ. ಸೊ ಈ ಚಪ್ಪಲಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಬಂದ್ಬಿಟ್ಟು ಒಂದು ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ವೇಲಾಂಕನಿ ಚರ್ಚ್. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ವೇಲಾಂಕನಿ ಚರ್ಚಲ್ಲಿ ಸ್ವಲ್ಪ ತುಂಬ ಫ್ರಾಡ್ ಆದರೆ ಮಾಡ್ತಾರೆ, ಮೋಸ ಇದೆ. ಆ್ಯಕ್ಚುಲಿ ಫುಡ್ಡು ಓಕೆ ಪರವಾಗಿಲ್ಲ. ಬಟ್ ಜನ ಮಾತ್ರ ಸಿಕ್ಕಾಪಟ್ಟೆ ಜನ, ತುಂಬ ಜನ. ಸೊ ಇಲ್ಲಿ ರೂಮೆಲ್ಲ ಕಾಸ್ಟ್ ಬಂದ್ಬಿಟ್ಟು ತುಂಬ ಕಾಸ್ಟ್ ಇದ್ದಾವೆ. ಸೊ ಸಿಂಗಲ್ ರೂಮ್ ಬಂದ್ಬಿಟ್ಟು ನೀವು 1% 2% ಈ ಸೀಸನಲ್ಲಂತೂ 1500ಇಂದ ಕೆಳಗಡೆ ಯಾವುದು ರೂಮ್ ಏನು ಸಿಗೋಲ್ಲ. ಸೊ ಹಾಸ್ಟೆಲ್ ಸಮೇತ ಇಲ್ಲ ಇಲ್ಲಿ. ಸೊ ಸ್ಟೇ ಮಾಡೋಕ್ಕೂ ತುಂಬ ಕಷ್ಟ ಇದೆ. ಮತ್ತು ಬಂದ್ಬಿಟ್ಟು ಒಂದು ಸತಿ ನಿಮಗೆ ತೋರಿಸ್ತೀನಿ ಬನ್ನಿ ವೇಲಾಂಕನಿ ಚರ್ಚ್ ನೋಡಿದ್ರಲ್ಲ. ಸೊ ಶಾಪಿಂಗ್ ಆದರೆ ನೀವು ನೋಡ್ಬೋದು ಇಲ್ಲಿ. ಸೊ ತುಂಬ ಶಾಪಿಂಗ್ ಆದರೆ ಇದೆ ವೇಲಾಂಕನಿ ಚರ್ಚ್. ಸಂಖ್ಯೆ ರೀ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಏನಪ್ಪ ಸಿಕ್ಕಾಪಟ್ಟು ಈ ಥರ ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಅಣ್ಣ. ಸೊ ಇಲ್ಲಿ ಏನು ನೋಡೋಕ್ಕಾಗಲ್ಲ, ಏನಿಲ್ಲ ನಿಜವಾಗ್ಲೂ. ವೇಲಾಂಕನಿ ಚರ್ಚ್ ಅಂತೀವಿ. ಬಟ್ ಬೀಚ್ ಇದೆ, ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಏನು ಚೆನ್ನಾಗಿಲ್ಲ ಬೀಚ್. ತುಂಬ ಅದರಲ್ಲೇ ಜನ ಗಲೀಜು. ವಾವ್, ನನಗೇನು ಅಷ್ಟೊಂದು ಲೈಕ್ ಆಗಿಲ್ಲ. ಬಟ್ ನಂಗೆ ಅಷ್ಟೊಂದು ಇಷ್ಟನೂ ಆಗಿಲ್ಲ ಈ ಬೀಚ್ ಇಷ್ಟ. ಬಟ್ ಚರ್ಚು ಓಕೆ.
ಪರವಾಗಿಲ್ಲ. ಚರ್ಚ್ ಚೆನ್ನಾಗಿದೆ, ತುಂಬ ದೊಡ್ಡ, ನಮ್ಮ ಸೌತ್ ಇಂಡಿಯಾದಲ್ಲೇ ತುಂಬ ದೊಡ್ಡ ಚರ್ಚು ಅಂತ ಹೇಳ್ತಾರೆ. ಸೊ ಮೇರಿ ಅವರು ಇಲ್ಲೇ ದರ್ಶನ ಕೊಡ್ತಾರೆ, ಮೇರಿಯಮ್ಮ ಅವರು ಇಲ್ಲೇ ದರ್ಶನ ಕೊಡ್ತಾರೆ. ಸೊ ನೀವು ನೋಡಿದ್ರಲ್ಲ ಈ ಚರ್ಚೆ ಯಾವ ಥರದ ಶೃಂಗೇರಿ. ಸ್ನೇಹಿತರೆ, ಇಲ್ಲಿ ವೇಲಾಂಗಣಿಯಲ್ಲಿ ಬಂದುಬಿಟ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಥರ ಫಾಲೋ ಮಾಡ್ತಾರೆ. ನಿಜವಾಗ್ಲೂ ಹೆಂಗೆ ಗೊತ್ತಾ, ಇಲ್ಲಿ ವೀಡಿಯೋ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾನೆ. ಆ್ಯಕ್ಚುಲಿ ವಾಯ್ಸ್ ಬ್ಯಾಕ್ಗ್ರೌಂಡು ಬರ್ತಾಯಿಲ್ಲ. ನಾನು ಎಷ್ಟೊಂದು ಜನ ಅಂದರೆ ನಿಜವಾಗ್ಲೂ ಅಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ನಿಜವಾಗ್ಲೂ ಆಗ್ತಾಯಿಲ್ಲ, ಅಷ್ಟೊಂದು ಜನ ಇದೆ ನಿಜವಾಗ್ಲೂ. ನೀವು ನೋಡ್ತಾ ಇರ್ಬೋದು, ಒಳಗಡೆ ಆಗಿರ್ಬೋದು, ಚರ್ಚಲ್ಲಿ ಆಗಿರ್ಬೋದು, ಆಚೆ ಆಗಿರ್ಬೋದು. ನಿಜವಾಗ್ಲೂ ಎಷ್ಟೊಂದು ಇದಾಯ್ತಂದರೆ ಸಿಕ್ಕಾಪಟ್ಟಿ ಜನ ಅಂದರೆ ಜನ, ಅಷ್ಟೊಂದು ಜನ ಇದ್ದಾರೆ. ಸೊ ಇವಾಗ ಬಂದ್ಬಿಟ್ಟು ಸೀಸನ್ ಆಗಿದೆ, ಮೋಸ್ಟ್ಲಿ ಸೀಸನ್ ಅನ್ಕೊತೀನಿ ಇದು. ಸೊ ಸಿಕ್ಕಾಪಟ್ಟಿ ಕಾಸ್ಟ್ ಇದ್ದಾವೆ ನಿಜವಾಗ್ಲೂ. ರೂಮ್ ಆಗಿರ್ಬೋದು, ಆ್ಯಕ್ಚುಲಿ ರೂಮ್ ಬಂದ್ಬಿಟ್ಟು ಸಿಂಗಲ್ ಪರ್ಸನ್ಗೆ ಹಾಸ್ಟೆಲ್ಸ್ ಅಂದರೆ ಸಿಗೋಲ್ಲ ಇಲ್ಲಿ ಏರಿಯಾದಲ್ಲಿ. ಮತ್ತೆಲ್ಲ ಫುಲ್ ಟೆಂಟ್ ಹಾಕೋಣಂದರೆ ಅದಕ್ಕೂ ಸಹ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಸೊ ಬಟ್ ಬೀಚಲ್ಲಿ ಹೋದ್ವಿ. ಆ್ಯಕ್ಚುಲಿ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ, ಬೀಚಲ್ಲಿ ಹೋಗ್ಬಿಟ್ಟು ಸಹ ಎಲ್ಲ ಫುಲ್ ಈಜು ಹೇಳ್ಕೊಂಡು ಹೋಗಿ ಬಂದ್ವಿ. ಮತ್ತೆ ಬಂದುಬಿಟ್ಟು ಆಚೆ ನಾವು ಸ್ನಾನ ಮಾಡ್ಬಿಟ್ಟು ಬಂದರೆ ಸೊ ಅದೇ ಸೇಮ್ ವಾಟರ್ ಕೊಟ್ಟಿದ್ದಾರೆ. ಸೊ ನಾವು ಬೀಚಲ್ಲಿ ಏನು ವಾಟರ್ ಇದೆಯೋ ಸೊ ಮತ್ತು ಅದೇ ವಾಟರ್ ಆದರೆ ಕೊಡ್ತಾರೆ ಅವರು. ನಿಜವಾಗ್ಲೂ ತುಂಬ ಫ್ರಾಡ್ ಆದರೆ ಇದ್ದಾರೆ ಜನ. ಯಾಕಂದರೆ ಬಟ್ ಫಸ್ಟಲ್ಲಿ ಯಾರಿಗೂ ಗೊತ್ತಿರಲ್ಲ ಮೋಸ್ಟ್ಲಿ ಇದೇ ವಾಟರ್ ಅಂದ್ಬಿಟ್ಟು. ಸೊ ಅದೇ ವಾಟರ್ ಕೊಟ್ಬಿಟ್ರೆ ಅವಾಗ ಏನು ಮಾಡೋಕ್ಕಾಗತ್ತೆ ನೀವೇ ಹೇಳಿ. ನಿಜವಾಗ್ಲೂ ತುಂಬ ಫ್ರಾಡ್ ಆದರೆ ಜನ, ಆದರೆ ನಿಜವಾಗ್ಲೂ ತುಂಬ ಫ್ರಾಡ್ ಆದರೆ ಇದ್ದಾರಪ್ಪ. ಓಕೆ, ನಾವಾಗ ಎನಿವೇ ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ತೋರಿಸ್ತೀನಿ ನಿಮ್ಗೆ. ಬಸ್ ಸ್ಟ್ಯಾಂಡ್ ತೋರಿಸ್ಬಿಟ್ಟು ಅಲ್ಲಿಂದ ನಾವು ಪಾಂಡಿಚೇರಿಗೆ ಮೂವ್ ಹೋಗ್ಬಿಡಿ ನೀವು. ಓಕೆ, ಆ್ಯಕ್ಚುಲಿ ತಮಿಳ್ನಾಡಲ್ಲಿ ನೋಡ್ಕೊಂಡ್ರೆ ನಾವು ನಿಜವಾಗ್ಲೂ ತುಂಬ ಅಂದರೆ ತುಂಬ ಬಿಸಿ. ನಮ್ಮ ಕರ್ನಾಟಕ ಅಂದರೂ ಎಷ್ಟೋ ಬೆಟರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕ ತುಂಬ ಬೆಟರು. ಸೊ ತಮಿಳ್ನಾಡು ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಬಿಸಿಲು ಅಂದರೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಬಿಸಿಲು, ಅಷ್ಟೊಂದು ಸೆಕೆ ಇದೆ ನಿಜವಾಗ್ಲೂ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಆಚೆ ಹೋಗೋಕ್ಕೆ ಆಗಲ್ಲ ಗೊತ್ತಾ, ಅಷ್ಟೊಂದು ಬಿಸಿಲು ಗೊತ್ತಾ. ನಮ್ಮ ಬ್ಯಾಡ್ ಲ್ಯಾಕ್ ಹೆಂಗೆ ಗೊತ್ತಾ, ನಾವು ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಮಧ್ಯಾಹ್ನ 1 ಗಂಟೆ ಕರೆಕ್ಟಾಗಿ ವೇಲಾಂಗಣಿ ಬಂದಿದ್ದೀನಿ. ಸೊ ಇಲ್ಲಿ ಆಚೆ ಹೋಗೋಕ್ಕೂ ಆಗ್ತಾಯಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಆ್ಯಕ್ಚುಲಿ ಹೋಗಿದ್ದೀನಿ, ಬಟ್ ಟ್ರೈ ಮಾಡಿದ್ದೀನಿ. ಆದರೂ ಈ ಜನ ಈ ಸಿಕ್ಕಾಪಟ್ಟಿ ಬೀಚ್ಗೆ ಹೋಗಿದ್ದೀನಿ. ನಿಜವಾಗ್ಲೂ ಬೀಚ್ ಅಂತ ನನಗೆ ವರಸ್ಟ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ಆದರೂ ಬೀಚಲ್ಲಿ ಆಟ ಆಡಿದೆ. ಸೊ ಅದನ್ನು ಟೈಮ್ ಲ್ಯಾಪ್ಸಲ್ಲಿ ಹಾಕ್ತೀನಿ ನೋಡ್ಬೇಕಾದ್ರೆ. ಸೊ ನಿಜವಾಗ್ಲೂ ತುಂಬ ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ಆಯಿತು. ಸೊ ಅಷ್ಟೊಂದೇನು ನನಗೆ ಇಂಟ್ರೆಸ್ಟ್ ಅನಿಸಿಲ್ಲ. ಸೊ ಚರ್ಚು ಓಕೆ, ವೇಲಾಂಗಣಿ ಚರ್ಚ್ ಅದಕ್ಕೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಸೊ ಅದೊಂದು ಸ್ಮಾಲ್ ಹಿಸ್ಟ್ರಿಯಲ್ಲಿ ನಿಮಗೆ ತಿಳಿಸೋ ಥರ ಒಂದು ಪ್ರಯತ್ನ ಮಾಡ್ತೀನಿ, ಚಿಕ್ಕದಾಗಿ ಒಂದು ನನ್ನ ಕೈಲಾಗಿದ್ದಂಗೆ. ಸೊ ತಿಳಿಸ್ತೀನಿ ನೋಡಿ. ಸೇರಿದ್ರೆ ಬೀಚ್ ಅಂತೂ ನಂಗೆ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಿಜವಾಗ್ಲೂ. ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ನೀರು ತುಂಬ ಕಡಿಮೆ. ಆ್ಯಕ್ಚುಲಿ ಒಳಗಡೆ ಹೋಗೋಕ್ಕೆ ಆಗಲ್ಲ, ಅಲ್ಲಿ ಎಂಜಾಯ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಇದಾಗಿದೆ. ಸೊ ನೀರು ಬಂದ್ಬಿಟ್ಟು ಅಷ್ಟೊಂದು ಚೆನ್ನಾಗೂ ಇಲ್ಲ ಇಲ್ಲಿ ನಿಜವಾಗ್ಲೂ. ತುಂಬ ಇದಾಗಿದೆ ನೀರಂತೂ. ಸೊ ರೆಡ್ಡಾಗಿ ನೋಡಿ ನೀವು ಯಾವ ಥರ ಇದೆ ಅಂದ್ಬಿಟ್ಟು. ಬಸ್ ನೀವೇನು ನೋಡ್ತಾ ಇದ್ದೀರಿ ನೋಡಿ, ಎಲ್ಲ ಇದೆ, ಇದೆಲ್ಲ ವೇಲಾಂಗಣಿ ಬಂದಿರೋ ಬಸ್. ಆ್ಯಕ್ಚುಲಿ ಪಾರ್ಕಿಂಗೇ ಇಲ್ಲ ಇಲ್ಲಿ. ಸೊ ಎಷ್ಟೊಂದು ಗಾಡಿ ಬರ್ತಾಯಿದೆ ನೋಡಿ. ಇದೆಲ್ಲ ಫುಲ್ ಟೂರಿಸ್ಟ್, ಎಲ್ಲ ಫುಲ್ ಚರ್ಚ್ ನೋಡೋಕೆ ಬಂದಿರೋರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾರು.